ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮಾರನೇ ದಿವಸ ವಿರಾಜ್ಗೆ ಸರಿಯಾಗಿ 7 ಗಂಟೆಗೆ ಎಚ್ಚರವಾಗಿತ್ತು. ಎದ್ದು ತನ್ನ ವರ್ಕೌಟ್ ಕಡೆ ಸಾಗಿದ್ದ. ಯಾಕೋ ಮನ್ಸೆಲ್ಲ ನೀನೇ ಅನ್ನೋದ ಸಿರಿಯನ್ನೇ ಆಲೋಚಿಸುತ್ತಿತ್ತು ಹೃದಯ. ಬೇಗ ವರ್ಕೌಟ್ ಮುಗಿಸಿ ಬಂದವನಿಗೆ ಅವನ ಪ್ರೋಟೀನ್ ಶೇಕ್ ಕೂಡ ಕುಡಿಯುವ ಮನಸ್ಸಿಲ್ಲ. ಯಾಕೋ ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡ್ತಿದ್ದ ಹಾಗನ್ನಿಸ್ತಿತ್ತು. ಈ ಮಂಡೋದ್ರೆ ಯಾಕಿನ್ನೂ ಬಂದಿಲ್ಲ? ತನ್ನಲ್ಲೇ ಮಾತಾಡ್ಕೊಳ್ತಾ ಗೋಡೆ ಮೇಲಿದ್ದ ಗಡಿಯಾರ ನೋಡ್ತಿದ್ದ. ಅಲ್ಲಿಗೆ ತನ್ನ ಸ್ಕೂಬಿ ಜೊತೆಗೆ ಬರುವ ಪುಟಾಣಿ ಕ್ಯೂಟಿ ಗುಡ್ ಮಾರ್ನಿಂಗ್ ಚಿಕ್ಕ ಎಂದಳು. ಮೊದಲೇ ಅವನ್ ಮಂಡೋದ್ರಿ ಬಂದಿಲ್ಲ ಎನ್ನುವ ಗೊಂದಲವಿತ್ತು. ಅವ್ರ ಮಧ್ಯೆ ಇವಳು ಗುಡ್ ಮಾರ್ನಿಂಗ್ ಕೇಳಿ ಉರಿದೋದ. ಆದ್ರೆ ಅವಳಿಗೆ ಅವನ ಚಿಕ್ಕ ಕೋಪ ಕಂಡು ನಗು ಬಂದಿತ್ತು. ಸ್ಕೂಬಿ ಬೇರೆ ಭೌ ಎಂದಿತ್ತು ವಿರಾಜ್ ಕಡೆ ನೋಡಿ. ಸ್ಕೂಬಿ ಕಿವಿಯಲ್ಲಿ, ಸ್ಕೂಬಿ ಹೆದರ್ಬೇಡ, ರಾವಣ ದೂರ ಇದ್ದಾರೆ, ಆಮೇಲೆ ಅಟ್ಯಾಕ್ ಮಾಡಿದ್ರೆ ಕಷ್ಟ ಎಂದಳು. ಅವನ ಸೂಕ್ಷ್ಮ ಕಿವಿಗಳಿಗೆ ಅದಾಗಲೇ ಅದು ಬಿದ್ದಿತ್ತು. ಪಿಲ್ಲ ಪಿಶಾಚಿ, ನನ್ನೇ ರಾವಣ ಅಂತಿದ್ಯಾ? ನಂಗೆ ಮೂಡ್ ಸರಿಗಿಲ್ಲ. ಇಲ್ಲ ಅಂದಿದ್ರೆ ನಿನ್ನ ಎತ್ತಾಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಊಟ ಹಾಕ್ತಿದ್ದೆ ಎಂದವನು ಇನ್ನೂ ಮನೆ ಮುಂಬಾಗಿಲ ಕಡೆಗೆ ನೋಡ್ತಿದ್ದ. ಸ್ವಿಮ್ಮಿಂಗ್ ಪೂಲ್ಗೆ ಹೊಟ್ಟೆ ಇದೆಯಾ ಚಿಕ್ಕು? ಸ್ಕೂಬಿ ಚಿಕ್ಕು ದಡ್ಡ ಎಂದು ಅಣುಕಿಸಿ ನಕ್ಕವಳ ದುರುಗುಟ್ಟಿ, ನನ್ನೇ ದಡ್ಡ ಅಂತೇನೆ ಕುಳ್ಳಿದವ? ಇದೇ ಅದು ನಿಂಗೆ ದಡ್ಡ ಏನ್ ಮಾಡ್ತಾನೆ ಅಂತ ತೋರಿಸ್ತೀನಿ ಎಂದ. ನನ್ನ ನೀವು ಹಿಡಿಯೋಕೆ ಆಗಲ್ಲ ಚಿಕ್ಕು, ದಡ್ಡ ಚಿಕ್ಕು ಎಂದು ಪುನಃ ರೇಗಿಸಿದವಳ ಪರಿಗೆ ರೇಗಾಡುತ್ತಾ ಅಟ್ಟಾಡಿಸಿ ಬಂದವನನ್ನು ಜೂಟಾಟ ಆಡಿಸುತ್ತಾಳೆ ಪುಟಾಣಿ. ಹಾಗೆ ಓಡ್ತಾ ಗಾರ್ಡನ್ ಏರಿಯಾದಲ್ಲಿ ಸರಿಯಾಗಿ ಕ್ಲೀನ್ ಆಗದ ಕಾರಣ ಕಲ್ಲು ಮಣ್ಣು ಕಾಲ್ಗೆ ಸಿಕ್ಕಿ ಚುಚ್ಚಿದ ಹಾಗಾಗಿ ಎಡುವಿತ್ತು ಮಗು. ಬಿದ್ದ ಕೂಡ್ಲೆ ಎಳೆ ಚರ್ಮ ಕಿತ್ತು ರಕ್ತ ಬಂದಿತ್ತು. ನೋವಿಗೆ ಮಮ್ಮಿ ಮಮ್ಮಿ ಎಂದು ಅಳಲು ಶುರು ಮಾಡಿದ್ಲು. ತಕ್ಷಣ ಅವಳ ಬಳಿ ಓಡಿ ಬಂದವನು, ಬಿಲಾಪಶಾಚಿ, ನನ್ನ ನೋಡ್ಕೊಂಡು ಓಡಾಡೋಕ್ಕೇನ್ ರೋಗ? ಕ್ಯೂಟಿ ಅಂತ ಕರೆಸ್ಕೊಳ್ಳೋಕೆ ಇಷ್ಟ ಅಲ್ವಾ? ಮೂತಿ ಕಿತ್ತಾಕೊಂಡು ಕುರೂಪಿ ಅನ್ನಿಸ್ಕೊಳ್ಳೋ ಆಸೆನಾ? ಮುಸುಡಿ ನೋಡು ತೀಟೆ ತಿಮ್ಮಿನ್ ತಂದು ಎಂದು ಅವಳಿಗೆ ಗದರಿದ. ಮೊದಲೇ ಏಟಿಗೆ ನೋವಾಗಿ ಅಳುತ್ತಿದೆ ಪಾಪು. ಈಗ ಇವನ ಬೈಗುಳಕ್ಕೆ ಮತ್ತಷ್ಟು ಅತ್ತಳು. ಆಗ ಮನೆಯವರೆಲ್ಲ ಬಂದಿದ್ರು. ಪುಟಾಣಿ ಕಣ್ಣೀರು ಸುರಿಸುತ್ತಾ ಮೂತಿ ಮೆರಚಿ ನೋವಲ್ಲಿ ನರಳುತ್ತಾ ಬಿದ್ದಲ್ಲಿ ಕೂತಿರುವಾಗ ಅವಳ ಬೆಸ್ಟ್ ಫ್ರೆಂಡ್ ಸ್ಕೂಬಿ ಅವಳನ್ನು ಮುಟ್ಟಿ ಮಾತಾಡಿಸುತ್ತಾ ಸಮಾಧಾನ ಮಾಡ್ತಿತ್ತು. ಅದನ್ನ ನೋಡಿ ಇನ್ನಷ್ಟು ಕೋಪಗೊಂಡವನು, ಇದು ಬೇರೆ ಪಿಶಾಚಿಗೆ ಪಾಲ, ಅಲ್ಲಿರೋ ಎಂದು ಸ್ಕೂಬಿನ ದೂರ ಕೂರಲು ಗದರಿದ. ಲೇ ಕುಳ್ಳಿಬುದ ಬಯಲಿ ಎಂದು ಕೈ ಮುಂದೆ ಚಾಚಿದ. ಅವಳು ತನ್ನೆರಡು ಕೈ ಚಾಚಿದ್ಲು. ಮೊದಲ ಬಾರಿ ಕ್ಯೂಟಿನ ತನ್ನ ತೋಳುಗಳಲ್ಲಿ ಹೊತ್ತಿದ್ದ. ವರ್ಷಾಗಿ ಖುಷಿಯೋ ಖುಷಿ. ಅಜ್ಜಿ ಕಡೆ ನೋಡಿ, ಇದು ಫಸ್ಟ್ ಟೈಮ್ ನಮ್ ವೀರು ಕ್ಯೂಟಿನ ಎತ್ಕೊಂಡಿದ್ದು ಅಜ್ಜಿ ಎಂದಳು. ಮಮ್ಮಿ ಮಮ್ಮಿ ಎಂದು ಅಳುತ್ತಿದ್ದವಳನ್ನ ನೋಡಿ, ಗಾಯ ಮಾಡ್ಕೊಂಡು ಮಮ್ಮಿ ಅಂದ್ರೆ ಆಗಿರೋ ಗಾಯ ಸರಿ ಹೋಗುತ್ತಾ ಬುದ್ಧಿವಂತೆ, ಮುಚ್ಚು ಬಾಯಿ ಎಂದು ಗದರಿ ರಿಲ್ಯಾಕ್ಸ್ ಬೆಂಚ್ ಮೇಲೆ ತಾನು ಮೊದಲು ಕುಳಿತು ಅವಳನ್ನ ತನ್ನ ಮೇಲೆ ಕೂರಿಸಿಕೊಂಡ. ಆಕೆ ಹುಟ್ಟಿದ ಪುಟಾಣಿ ಪಾಪು ಇದ್ದಾಗಿನಿಂದ ಇದೇ ಮೊದಲು ಆತ ತನ್ನ ಮಡಿಲಲ್ಲಿ ಮಗುನ ತಂದುಕೊಂಡಿರೋದು. ಇದನ್ನ ಕಂಡು ವರ್ಷ ಕಣ್ಣಂಚಲ್ಲಿ ಅಳುವೆ ಬಂದ್ಬಿಟ್ಟಿತ್ತು. ಆಕೆಯ ಮನಸ್ಸಲ್ಲಿ ತನ್ನ ಮಗುನ ಒಮ್ಮೆ ಆದ್ರೂ ವಿರಾಜ್ ಮುಟ್ಟಿ ಮುದ್ದಾಡಿ ಮಾತಾಡಿಸ್ಬೇಕು ಎನ್ನುವ ಆಸೆ ಇತ್ತು. ಮುದ್ದಾಡದೆ ಹೋದ್ರೂ ಈ ಬಾರಿ ಮಡಿಲಿಗೇರಿಸಿಕೊಂಡಿದ್ದು ಕಂಡು ಆನಂದವೂ ಆನಂದ. ಮಂಜ, ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ ಬೇಗ ಎಂದ. ಆಯ್ತು ಯಜಮಾನ್ರೆ ಎಂದು ಓಡಿದ ಕೆಲಸದವನು. ನೋಯ್ತಿದೆ ಚಿಕ್ಕು ಎಂದಳು ಮುದ್ದಾಗಿ. ತುಂಡು ಕೆನ್ನೆ ಕೆಂಪಾಗಿತ್ತು ನೋವಿಗೆ. ಮುತ್ತುಗಳು ಕಣ್ಣಿಂದ ಉದುರುತ್ತಿದ್ದವು. ಪುಟ್ಟ ಕಣ್ಣು ಕಣ್ಣೀರಿಗೆ ಕೆಂಪಾಗ್ತಿತ್ತು. ಪುಟ್ಟ ಕೈ ಬೆರಳು, ಪುಟ್ಟ ಕಾಲು. ಒಂದು ಕ್ಷಣ ವಿರಾಜ್ ಮಗುನ ನೋಡ್ತಾನೆ ಇದ್ದ. ಇದುವರೆಗೂ ಯಾವ ಮಕ್ಕಳನ್ನು ಮುಟ್ಟಿರ್ಲಿಲ್ಲ. ಅವುಗಳ ಪರಿಚಯವೇ ಇಲ್ಲ. ಅವಳ ಅಳು ಮಗ ನೋಡಿ, ಮಾಡ್ಕೊ ಅಂತ ಯಾರು ಹೇಳಿದ್ರ ನಿಂಗೆ? ಈಗ ಹತ್ತು ನೋಯ್ತಿದೆ ಅಂದ್ರೆ ಎಂದು ಗದರಿದ. ಆ ಪುಟ್ಟ ಮಂಡಿ ತರಚಿ ಪುಟಾಣಿ ಕಾಲ್ಬೆರಳಿಗೆ ಗಾಯವಾಗಿ ರಕ್ತ ಬರ್ತಿತ್ತು. ಅವನಿಗೂ ಯಾಕೋ ಪಾಪ ಅನಿಸ್ತು ಏನೋ. ಅಳ್ಬೇಡ, ಹೋಮ್ವರ್ಕ್ ಮಾಡಿಲ್ಲ ಅಂತ ನಿಮ್ಮ ಮಿಸ್ಸು ಪನಿಷ್ಮೆಂಟ್ ಕೊಟ್ಟಾಗ ಅಳೋಕೆ ಅಳು ಇರ್ಲಿ, ಹೋಗ್ಲಿ ಬಿಡು, ಸರಿ ಹೋಗುತ್ತೆ ಎಂದ. ಅವನದೇ ಶೈಲಿಯಲ್ಲಿ ಸಮಾಧಾನ ಮಾಡ್ತಿದ್ದದ್ದು ಕಂಡು ಅಜ್ಜಿಗೂ ವರ್ಷಗೂ ಹಾಗೆ ಈಗಷ್ಟೇ ಬಂದ ಪರಿಗೆ ಖುಷಿ ನೀಡಿತ್ತು. ಅವಳಿನ್ನೂ ಆ ನೆಲ ನೋಡ್ತಾ ಕೈ ಮಾಡಿ ತೋರಿಸಿ ಅಳುವಾಗ, ಆಯ್ತು ಬಿಡು ಅಳ್ಬೇಡ, ಹತ್ತು ಕಣ್ಣನ್ನು ಊದಿಸ್ಕೊಳ್ಬೇಡ್ವೆ ಪುಟ್ ಪಿಶಾಚಿ ಎಂದ. ಮಗಳು ಅಳು ಜಾಸ್ತಿ ಮಾಡಿದಾಗ ಅಲ್ಲೇ ಇದ್ದ ವರುಣ್ ಹೊಟ್ಟೆ ಕಿವುಚಿತ್ತು. ಮಗಳನ್ನ ಹೂವಂತೆ ಸೋಕುವ ಅಪ್ಪ ಅವನು. ಈ ರೀತಿ ಯಾವತ್ತೂ ಗದರಿದ್ದೇ ಇಲ್ಲ. ತಾನು ನೋಡುವ ಹಾಗೆ ಮುಂದೆ ಬರುವಾಗ ವರ್ಷ ಅಡ್ಡ ಹಾಕಿ,
ಅವಳು ಚಿಕ್ಕಪ್ಪ ನೋಡ್ಕೊಳ್ತಾರೆ. ತಾವಿಲ್ಲೇ ಇರಿ ಉಪನ್ಯಾಸಕರೇ ಎಂದಳು. ರೀ, ಅವಳಿಗೆ ರಕ್ತ ಬರ್ತಿದೆ, ಅಳ್ತಾ ಇದ್ದಾಳೆ, ಹತ್ರ ಜ್ವರ ಬರುತ್ತೆ ಬಿಡ್ರಿ ಎಂದ. ಅವಳಿಗೆ ಏನ್ ಮಾಡ್ಬೇಕು ಏನ್ ಬೇಡ ಅನ್ನೋದು ಅವನಿಗೆ ಗೊತ್ತಿದೆ, ಸುಮ್ಮನಿರಿ ಅಂದ್ರೆ ಇರ್ಬೇಕು ಎಂದು ಗದರಿ ನಿಲ್ಲಿಸಿದ್ಲು. ಚಿಕ್ಕು, ನಾನು ಆರಾಮಾಗಿ ಬರ್ತಿದ್ದೆ, ಅದು ನಂಗೆ ಬೇಕು ಅಂತ ಅಬ್ಬು ಮಾಡ್ತು ಎಂದು ಮುದ್ದಾಗಿ ನೆಲದ ಮೇಲೆ ಚಾಡಿ ಹೇಳಿದ್ಲು ಆರಾಧ್ಯ. ಮಕ್ಕಳು ಬಳಸುವ ಮುದ್ದು ಭಾಷೆಯ ಪರಿ ಇಲ್ಲ ಅವನಿಗೆ. ಅಬ್ಬುನ ಅದೆಂಥದ್ದು ಎನ್ಕೊಂಡವನು ಗಾಯ ಇರಬಹುದು ಎನ್ಕೊಂಡು, ಹೌದಾ ಅಬ್ಬು ಮಾಡ್ತಾ? ಹೌದೌದು, ಈ ಲಿಟಲ್ ಪ್ರಿನ್ಸಸ್ ಬಂದ್ಲು ಅಂತ ಅಬ್ಬು ಮಾಡಿದೆ, ಹೋಗ್ಲಿ ಬಿಡು, ಅದು ನಿನ್ನಂಗೆ ಗಬ್ಬು ಅನ್ಸುತ್ತೆ ಎಂದು ರೇಗಿಸಿದ. ನನ್ ಗಬ್ಬು ಅನ್ನ, ನನ್ ಕ್ಯೂಟಿ ಎಂದಳು ಮೂಗೊರೆಸಿಕೊಳ್ಳುತ್ತಾ. ಕ್ಯೂಟಿನ? ಕ್ಯೂಟಿ ಅಲ್ಲ, ನೀನು ಮೋಟಿ ಎಂದು ಮತ್ತೆ ರೇಗಿಸಿದ. ನನ್ ಕ್ಯೂಟಿ 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 ಎಂದು ಮುದ್ದಾಗಿ ತನ್ನ ಚಿಕ್ಕಪ್ಪನ ಬಳಿ ರಂಪ ಮಾಡಿದ್ಲು. ಆಯ್ತು ಆಯ್ತು, ಒಪ್ಕೊಳ್ತೀನಿ, ಅಳು ನಿಲ್ಲಿಸಿದ ಮಾತ್ರ ಎಂದ. ಅಳು ನಿಲ್ಲಿಸಿ ಅಬ್ಬು ನೋಯ್ತಿದ್ದ ಎಂದು ತನ್ನ ಕೈ ಬೆರಳಲ್ಲಿ ಕಾಲ್ ಬೆರಳು ಮುಟ್ಟುತ್ತಿದ್ದವಳ ಕೈಗೆ ಸಣ್ಣ ಏಟು ಕೊಟ್ಟು, 5 ನಿಮಿಷ ಸುಮ್ಮನೆ ಇರಲ್ಲ ಅಲ್ವಾ, ಇರು ಎಂದು ಫಸ್ಟ್ ಏಡ್ ಬಾಕ್ಸ್ ಬಳಸಿ ರಕ್ತ ಒರೆಸಿದ. ಅವಳು ನೋವಿಗೆ ಕಾಲ್ ಬಡಿಯೋದು ಅಳೋದು ಹೆಚ್ಚು ಮಾಡಿದಾಗ, ಆಯ್ತು ಉಫ್ ಮಾಡ್ತೀನಿ, ಗಾಯ ಮಾಯ ಆಗುತ್ತೆ, ಓಕೆನಾ ಎಂದ. ತಲೆ ಆಡಿಸಿದ್ಲು. ಹಾಗೆ ಉಫ್ ಮಾಡುತ್ತಾ ಕಾಲ್ ಬೆರಳು ರಕ್ತ ಒರೆಸಿ ಮಂಡಿಗೆ ಪ್ಲಾಸ್ಟರ್ ಹಾಕಿ ಅವನಲ್ಲೂ ಒಳ್ಳೆ ಚಿಕ್ಕಪ್ಪ ಆಗುವ ಗುಣವಿದ್ಯಾ ಎನ್ನುವ ಹಾಗೆ ಎಲ್ಲರೂ ನೋಡ್ತಾ ನಿಂತಿರುವಾಗ ಸಿರಿ ಕೂಡ ಬಂದಿದ್ಲು. ಫಸ್ಟ್ ಏಡ್ ಮುಗಿಸಿ, ಪಾದ ರಸದ ಹಾಗೆ ಪಾದಯಾತ್ರೆ ಮಾಡ್ಬೇಡ ಪಿಲ್ಲ ಪಿಶಾಚಿ, ಆಮೇಲೆ ತೋರ್ಸೋಕು ಪಾದ ಇರಲ್ಲ, ಆಟ ಆಡುವಾಗ ಮನೆ ಒಳಗಡೆ ಆಡು, ಹೊರಗಡೆ ಜೂನಿಯರ್ PT ಉಷಾ ಆಗೋಕೆ ಬಂದು ಓದಿಗೆ ತಾಗ್ಬೇಡ ಎಂದ. ಅವಳು ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡ್ತಿದ್ಲು. ಆಯ್ತು, ಇವತ್ತು ಸ್ಕೂಲ್ಗೆ ಹೋಗ್ಬೇಡ, ರೆಸ್ಟ್ ಮಾಡು, ನಿನ್ ಬೇಬಿನ ಬಿಸಾಕಿ ಬಿತ್ಕೋ ಎಂದ. ಅವನದೇ ಶೈಲಿಯಲ್ಲಿ ಸ್ಕೂಲ್ಗೆ ಹೋದ್ರೆ ಅವಳಿಗೆ ಕಷ್ಟವಾಗುತ್ತೆನ್ನುವುದನ್ನು ಹೇಳ್ತಿದ್ದ. ಆಯ್ತು ಚಿಕ್ಕು ಎಂದಳು. ಹೋಗಿ ದಬ್ಬಾಕೋ ಎಂದ. ಕಾಲ್ ನೋವು ಚಿಕ್ಕು, ನಡೆಯೋಕ್ಕಾಗಲ್ಲ ಎಂದಳು ತುಟಿ ಮರಚಿ. ಅವಳು ಮುದ್ದು ಮಾತುಗಳನ್ನ ಇಷ್ಟು ದಿನ ಮಿಸ್ ಮಾಡ್ಕೊಂಡ ಎನ್ನುವಂತೆ ಮುಖ ಮಾಡಿ, ನಡಿ ನಾನೇ ಬೆಡ್ ಮೇಲೆ ದಬಾಕ್ತೀನಿ ಎಂದು ತೋಳಲ್ಲಿ ಹೊತ್ತ. ಆ ಪುಟಾಣಿಗೆ ಏನನ್ನಿಸ್ತು. ಥ್ಯಾಂಕ್ಸ್ ಚಿಕ್ಕು ಎಂದು ಕೆನ್ನೆಗೆ ಮುತ್ತಿಟ್ಟಳು. ಮಗುವಿನ ಮುತ್ತಿಗೆ ಲಂಕಾಧಿಪತಿ ಕರ್ಗ್ ಹೋದ. ಇದುವರೆಗೂ ಮತ್ತೇರಿಸುವ ಹುಡುಗಿರ ಮುತ್ತು ಪಡೆದಿದ್ದವನಿಗೆ ಒಂದು ಪುಟಾಣಿ ಮುತ್ತಿಟ್ಟಾಗ ಏನೋ ಹೊಸ ಅನುಭವ. ಈ ಪುಟಾಣಿ ಮುತ್ತು ಇಷ್ಟು ಮುದ್ದಾಗಿದೆ ಎನ್ನುವ ಹಾಗೆ ಮುಖ ಮಾಡಿ ನಂತರ ಇನ್ಫೆಕ್ಷನ್ ಮಾಡ್ಬೇಡ ಪಿಲ್ಲ ಪಿಶಾಚಿ ಎಂದ. ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು, ಪಪ್ಪ ಯಾವಾಗ್ಲೂ ಹೇಳ್ತಾರೆ ಒಂದ್ ಕೆನ್ನೆ ಪಪ್ಪಿಗೆ ಕೊಡ್ಬಾರ್ದು, 2 ಕೆನ್ನೆಗೂ ಕೊಡ್ಬೇಕು ಅಂತ ಎಂದವಳ ಮಾತಿಗೆ, ಹೌದಾ, ಒಂದ್ ಕಾಲಿಗೆ ಗಾಯ ಆದಾಗ ಇನ್ನೊಂದ್ ಕಾಲ್ಗೂ ಮಾಡ್ಬೇಕಂತೆ, ಮಾಡ್ಲಾ ಎಂದು ಹೆದರಿಸಿದ. ಕಿಲ ಕಿಲ ನಕ್ಕು, ಬೇಡ ಚಿಕ್ಕು ಎಂದು ಅವನ ಕೋಳಿಗಪ್ಪಿದ್ಲು. ಹಾಗೆ ರೂಮಿಗೆ ಕರ್ಕೊಂಡು ಹೋಗ್ತಾ ಆ ಕಡೆ ನೆಲ ನೋಡ್ದ. ಸ್ವಲ್ಪ ರಫ್ ಇದ್ದಿದ್ದು ಗಮನಿಸಿ, ಮಂಜ ನೆಲ ಸ್ಮೂತ್ ಟಚ್ ಕೊಡ್ಸಿ, ಮತ್ತೆ ಸರಿಯಾಗಿ ಫಿನಿಶಿಂಗ್ ಮಾಡಿಸಿ, ಮಗು ಓಡಾಡ್ತಿರುತ್ತೆ, ಈ ಸತಿ ಬರೀಗೈಗೋ ಕಾಲ್ಗೋ ಏಟಾಗಿದೆ, ಮುಖಕ್ಕೇನಾದ್ರೂ ಆದ್ರೆ ಕಷ್ಟ, ಅವಳಿಗೇನೋ ಗೊತ್ತಾಗಲ್ಲ, ನೀವು ನೋಡ್ಕೊಳ್ಳಿ, ಇದು ಸ್ಮೂತ್ ವಾರ್ನಿಂಗ್, ಮತ್ತೊಂದ್ಸಲ ಈ ರೀತಿ ಆದ್ರೆ ನೆಲದ ಜೊತೆಗೆ ನೀವು ಚೇಂಜ್ ಆಗ್ತೀರಾ, ನೆನ್ಪಿರ್ಲಿ ಎಂದ. ಆಯ್ತು ಯಜಮಾನ್ರೆ ಎಂದರು ಭಯದಿಂದ. ಎಲ್ಲ ಪಿಶಾಚಿ, ಇನ್ಮೇಲೆ ಆತರ ಏನೂ ಆಗಲ್ಲ, ಓಕೆನಾ ಎಂದ. ಅವಳಿಗೆ ಚಿಕ್ಕು ಇನ್ನಷ್ಟು ಇಷ್ಟವಾದ ಹಾಗೆ, ನೀವು ಸೂಪರ್ ಚಿಕ್ಕು, ಐ ಲವ್ ಯು ಚಿಕ್ಕು ಎಂದಳು. ಆ ಮಾತು ಇದುವರೆಗೂ ಅವನು ಯಾರಿಂದಲೂ ಕೇಳಿರ್ಲಿಲ್ಲ. ಯಾಕೋ ಒಂಥರ ವಿಚಿತ್ರವೆನಿಸ್ತು. ಒಂದ್ ಮಗು ಐ ಲವ್ ಯು ಹೇಳ್ಬಹುದಾ ಎನ್ನುವ ಹಾಗೆ ಆಲೋಚನೆ ಮಾಡ್ತಾ ಅವಳನ್ನ ಬೆಡ್ ಮೇಲೆ ಮಲಗಿಸಿದ. ಇನ್ನೇನು ಆತ ಹೊರಗಡೆ ಹೋಗ್ಬೇಕು. ಚಿಕ್ಕು, ಯು ಆರ್ ಸೋ ಗುಡ್, ಐ ಲವ್ ಯು ಸೋ ಮಚ್ ಚಿಕ್ಕು ಎಂದಳು. ಏನು ಹೇಳದೆ, ಮೂವಿ ನೋಡಿ ಹಾಳಾಗಿದ್ಯಾ, ಬಿತ್ಕೋ ಪಿಲ್ಲ ಪಿಶಾಚಿ ಎಂದು ಹಿಂದೆ ತಿರುಗ್ಬೇಕು. ಅವನ್ ಮಂಡೋದ್ರಿ ಎದುರಿದ್ಲು. ಅವನನ್ನೇ ನೋಡ್ತಾ ತೆಳ್ಳಗಿನ ನಗು ನೀಡಿ ಆತ ಮಾತಾಡಿಸುವ ಮುನ್ನವೇ ಐ ಲವ್ ಎಂದು ಮುಂದೆ ಏನ್ ಹೇಳಿದ್ಲು ಅಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ಅವಳು ಏನ್ ಹೇಳ್ತಾಳೆ ಅಂತ ಗೆಸ್ ಮಾಡ್ತಾರೆ. ಸಿಗುವ. ಥ್ಯಾಂಕ್ ಯು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.